ಎಲ್ಲ ಒಂದು ಕ್ರೈಮ್ ಥ್ರಿಲ್ಲರ್ ಸಬ್ಜೆಕ್ಟ್ ಏನೋ ಅನ್ನೋಂತಹ ಕುತೂಹಲ ಇದೆ. ಯಾಕಂತಂದರೆ ನೀವು ಯಾವತ್ತೂ ಆ ರೀತಿಯ ಗೆಟಪಲ್ಲಿ ಕಾಣಿಸ್ಕೊಂಡಿರಲಿಲ್ಲ. ಅಂದರೆ ಈ ಒಂದಿಷ್ಟು ಸನ್ನಿವೇಶಗಳಲ್ಲಿ ಈ ಆರೋಪಗಳನ್ನು ಎದುರಿಸುವಂಥದ್ದು, ಅಪರಾಧ ಎದುರಿಸುವಂಥದ್ದು ಸನ್ನಿವೇಶ ಇದೆ ಅಂತ ಅನಿಸುತ್ತೆ. ಸೊ ಅದು ಯಾವ ಕಾರಣಕ್ಕೆ, ಹೇಗೆ, ನೀವು ಯಾಕೆ ಅಷ್ಟೊಂದು ಟ್ರಿಗರ್ ಆಗ್ತೀರಾ ಸರ್ ಅಂತ? ಅಲ್ಲ, ಇದು ಈ ಸಿನಿಮಾದಲ್ಲಿ ಕ್ರೈಮ್ ಇದೆ, ಥ್ರಿಲ್ ಇದೆ, ಹಾಗಂತ ಇದು ಕ್ರೈಮ್ ಥ್ರಿಲ್ಲರ್ ಅಲ್ಲ. ನನ್ನ ಪ್ರಕಾರ ಇದೊಂದು ಬಹಳ ಎಮೋಷ್ನಲ್ ಡ್ರಾಮಾ ಇದೆ ಈ ಸಿನಿಮಾದಲ್ಲಿ. ಎಷ್ಟೊಂದು ಕಡೆ ನಾವು ಆ್ಯಕ್ಟ್ ಮಾಡಬೇಕಾದ್ರೆ ನಾವು ಸ್ವತಃ ನಾವು ಭಾವುಕರಾಗಿದ್ದಿದೆ. ಒಂದು ಹೆಂಡ್ತಿಗೆ ಅವನು ತೋರಿಸುವಂಥ ಪ್ರೀತಿ, ಎಷ್ಟೊಂದು ವಿಚಾರಗಳು ನಾವು ನಿಜ ಜೀವನದಲ್ಲಿ ನಮ್ಮ ಹೆಂಡ್ತಿಯಂದ್ರಿಗೆ ಹೇಳೋಕ್ಕಾಗಿರಲ್ಲ, ಅಥವಾ ಹೆಂಡ್ತಿಯಂದ್ರಿಗೆ ಗಂಡಂದ್ರಿಗೆ ಹೇಳೋಕ್ಕಾಗಿರಲ್ಲ. ಎಲ್ಲೋ ಅದು ಒಳಗಡೆ ಅಡಗಿರುತ್ತೆ. ಹೆಂಗೆ ವ್ಯಕ್ತಪಡಿಸೋದು ಅಂತ ಗೊತ್ತಾಗಿರಲ್ಲ, ಕೆಲವೊಂದು ಸಂದರ್ಭಗಳು ಕೂಡ ಬಂದಿರಲ್ಲ. ಇದೇ ಥರ ಒಂದು ಅಣ್ಣ ತಂಗಿಯ ಬಾಂಧವ್ಯದಲ್ಲೂ ಕೂಡ ಇದೆ, ತಾಯಿ ಮಗನ ಬಾಂಧವ್ಯದಲ್ಲಿದೆ. ಈಗ ನಾನು ತಾಜ್ ಮಹಲ್ ಸಿನಿಮಾ ನೋಡಿದಾಗಲೂ ಅಲ್ಲಿ ಎಮೋಷ್ನಲಿ ಕ್ಲೈಮ್ಯಾಕ್ಸಲ್ಲಿ ಬ್ರೇಕ್ ಡೌನ್ ಆಗೋದು, ಎಷ್ಟೊಂದು ವಿಚಾರಗಳು ಅಪ್ಪ ಅಮ್ಮ ತನ್ನ ಮಗನಿಗೆ ಇರ್ತಕ್ಕಂಥ ಪ್ರೀತಿನ ಒಳಗಡೆ ಅಡಗಿರುತ್ತೆ, ಬಟ್ ಹೇಳ್ಕೊಳಕ್ಕಾಗಿರಲ್ಲ. ಸೇಮ್ ಮಗನಿಗೂ ಅದೇ ಥರ ಇರುತ್ತೆ. ಆ್ಯಂಡ್ ರಾಧೆಯ ಸಿನಿಮಾದಲ್ಲೂ ಕೂಡ ಅದೇ ಆ ಎಮೋಷನಲ್ ಜರ್ನಿನಲ್ಲಿ ಸಿನಿಮಾ ಹೋಗ್ತಾ ಇದೆ. ಆ ಎಮೋಷ್ನಲ್ ಜರ್ನಿಗೋಸ್ಕರ ಈ ಕ್ರೈಮ್ ಮತ್ತು ಥ್ರಿಲ್ಲರ್ ನಡೀತಾ ಇದೆ ಹೊರತು ಕ್ರೈಮ್ ಆ್ಯಂಡ್ ಥ್ರಿಲ್ಲರ್ ಸಿನಿಮಾ ಅಲ್ಲ ಇದು. ಇಟ್ಸ್ ಎಮೋಷ್ನಲ್ ಡ್ರಾಮಾ, ವೆರಿ ವೆರಿ ಬ್ಯೂಟಿಫುಲಿ ಏನೋ ಒಂದು ಎಮೋಷ್ನಲ್ ಸೆಂಟಿಮೆಂಟ್ ಇದನ್ನೆಲ್ಲ ಬಹಳ ಹತ್ತಿರದಿಂದ ಕ್ಯಾರಿ ಮಾಡೋಂಥ ಒಂದು ಸಿನಿಮಾ. ಈಗ ಕೆಲವು ಸಿನಿಮಾದ ಘಟನೆಗಳು, ಕೆಲವು ಸನ್ನಿವೇಶಗಳು ಸಿನಿಮಾ ನೋಡುವಂಥ ಆಡಿಯನ್ಸ್ಗೆ ಅದೇ ರೀತಿಯಾಗಿ ಕನೆಕ್ಟ್ ಆಗ್ತಾ ಇರ್ತಕ್ಕಂಥ, ಇದು ಎಲ್ಲೋ ನಮ್ಮ ಜೀವನದಲ್ಲಿ ನಡೆದಿರುತ್ತೆ, ನಮ್ಮ ಲೈಫಲ್ಲಿ ಆಗಿರುತ್ತೆ. ಒಂದು ಮಾತು ಹೇಳ್ತಾ ಇದ್ರಿ ಸರ್, ಅಂದರೆ ಕೆಲವು ಸಂದರ್ಭದಲ್ಲಿ ನಾವು ಸಂಸಾರದಲ್ಲಿ ಹೆಂಡತಿ ಗಂಡನಿಗೆ ಹೇಳೋಕ್ಕಾಗದಿರೋಂಥ ಮಾತುಗಳಿರುತ್ತೆ, ಗಂಡ ಹೆಂಡತಿಗೆ ಹೇಳದೇ ಇರುವಂಥ ಮಾತುಗಳಿರುತ್ತೆ ಅನ್ನೋದು. ನಿಮ್ಮ ಲೈಫಲ್ಲಿ ಯಾವ ಥರ ಹತ್ತಿರದ ಸನ್ನಿವೇಶಗಳು ಈ ಸಿನಿಮಾಗೆ ಕನೆಕ್ಟ್ ಆಗ್ಬೋದು ಅಂತ ಅನ್ನಿಸ್ತಾ, ಹೆಂಗೆ ಅಂತ? ಅಲ್ಲ, ಬರೀ ಆ ಸಂಬಂಧ ಮಾತ್ರ ಅಲ್ಲ ನಾನು ಹೇಳ್ತಾ ಇರೋದು. ಇದು ನೀವು ಇಡೀ ಸಿನಿಮಾ ನೋಡಿದರೆ ನಿಮ್ಗೆ ಅಣ್ಣ ತಂಗಿನೂ ಕಾಣಿಸ್ತಾರೆ, ತಾಯಿ ಮಗನೂ ಕಾಣಿಸ್ತಾರೆ, ಗಂಡ ಹೆಂಡತಿ ಪ್ರೀತಿ, ಅಂದರೆ ಎಲ್ಲ ರೀತಿಯ ಪ್ರೀತಿ. ಇವನು ರಾಧೆ ಅನ್ನೋ ಒಂದು ಕ್ಯಾರೆಕ್ಟರ್ ಏನಿದೆಯಲ್ಲ, ಇವನು ಸ್ಯಾಕ್ರಿಫೈಸಿಂಗ್ ಕ್ಯಾರೆಕ್ಟರ್. ಅಂದರೆ ಒಂದು ಸೆಂಟ್ರಿಕ್ ಕೋರ್, ಇವನು ಸುತ್ತಮುತ್ತ ಎಲ್ಲ ಸಂಬಂಧಗಳು ಬಂದು ಹೋಗ್ತಾ ಇದೆ, ಎಲ್ಲನೂ ಹಿಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದಾನೆ, ಎಲ್ಲದಕ್ಕೋಸ್ಕರ ತ್ಯಾಗ ಮಾಡ್ತಾ ಇದ್ದಾನೆ. ಬರೀ ನಾನು ಒಂದು ಸಂಬಂಧಗಂತ ಹೇಳ್ತಾ ಇಲ್ಲ. ಈ ಥಿಯೇಟ್ರ್ನಲ್ಲಿ ನೀವು ನೋಡಬೇಕಾದ್ರೆ ಓಕೆ, ನನ್ನ ಗಂಡ ಹಿಂಗಿರಬೇಕು, ನನ್ನ ಈ ಥರ ಪ್ರೀತಿಸಬೇಕು ಅಂತ ಅನಿಸುತ್ತೆ. ಪ್ರತಿಯೊಂದು ತಾಯಂದ್ರಿಗೂ ನನ್ನ ಮಗ ಇಷ್ಟೊಂದು ಪ್ರೀತಿಸ್ತಾನ ಅನ್ನೋದು ಗೊತ್ತಾಗುತ್ತೆ. ಪ್ರತಿಯೊಂದು ತಂಗಿಯಂದ್ರಿಗೂ ನಮ್ಮ ಅಣ್ಣ ಅಂದರೆ ಇಷ್ಟು ಪ್ರೀತಿಸ್ತಾನೆ, ಅಣ್ಣ ಅನ್ನೋ ಒಂದು ಪದಕ್ಕೆ ಇಷ್ಟು ಅರ್ಥ ಇದೆಯಾ, ಅದರೊಳಗಡೆ ಇಷ್ಟು ಮಮತೆ ಇದೆಯಾ ಅನ್ನೋದು ಗೊತ್ತಾಗುತ್ತೆ. ಸೊ ಇವೆಲ್ಲ ವಿಚಾರಗಳಿಂದ ರಾಧೆಯ ಆಗಿರ್ತಕ್ಕಂಥದ್ದು, ಬರೀ ಒಂದು ಸಂಬಂಧಕ್ಕೆಲ್ಲ ಹೇಳ್ತಾ ಇರೋದು ನಾನು.